ಶ್ರಾವಣ ಬಂತೆಂದರೆ ಹಬ್ಬಗಳ ಸಡಗರ ಪ್ರಾರಂಭ. ನಾಗಚೌತಿ ಪಂಚಮಿಯಿಂದ ಶುರುವಾಗಿ ಧಾವಿಸುವ ಮತ್ತೊಂದು ವಿಶೇಷ ಹಬ್ಬವೆಂದರೆ ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜಾ ಸಮಾರಂಭ. ಮಹಾಲಕ್ಷ್ಮಿಯನ್ನ ಪೂಜಿಸಿದರೆ ಬೇಡಿದ ವರ ನೀಡುವಳು ಎಂಬ ಶ್ರದ್ಧೆ, ನಂಬಿಕೆ ಈ ಹಬ್ಬದ ಆಚರಣೆಯಲ್ಲಿದೆ. ಶಿವಮೊಗ್ಗದಲ್ಲಿ ವಿವಿಧೆಡೆ ನಡೆದ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ಸನ್ನಿವೇಶಗಳನ್ನು ನಿಮಗಾಗಿ ನಮ್ಮ ಕಿಳಂಬಿ ನೆಕ್ಸ್ಟ್ ಸೆರೆ ಹಿಡಿದಿರುವ ದೃಶ್ಯಾವಳಿಗಳು ಹೀಗಿವೆ. ಶ್ರಾವಣ ಮಾಸದಲ್ಲಿ ಬರೋ ಅಂತ ಇದು ಎರಡನೇ ಹಬ್ಬ. ಮೊದಲನೇದು ನಾವು ಚೌತಿ ಪಂಚಮಿ ಎರಡನ್ನೂ ಮಾಡ್ತೀವಿ. ಇದು ಸಾಧಾರಣವಾಗಿ ಎರಡನೇ ವಾರ ಬರುತ್ತೆ, ಎರಡನೇ ಶುಕ್ರವಾರ. ಈ ಸತಿ ಸ್ವಲ್ಪ ಮೂರನೇ ಶುಕ್ರವಾರ ಬಂದಿರೋದ್ರಿಂದ ಇದು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಅತ್ತೆ ಮಾವನ ಕಾಲದಿಂದನೂ ನಾವು ಮಾಡ್ಕೊಂಡು ಬಂದಿದ್ದೀವಿ, ಇದು ಸಂಪ್ರದಾಯದ ಪ್ರಕಾರನೇ. ಹಾಗಾಗಿ ಇದಕ್ಕೆ ನಾವು ನೈವೇದ್ಯ ಆಗಲಿ ಯಾವುದೇ ಒಂದು ಇದಾದ್ರೂ ನಾವು ಮಡಿಯಲ್ಲಿ ಮಾಡಿಕೊಂಡು ಚಿತ್ರಾನ್ನ, ಇದು ಅಡುಗೆ ನೈವೇದ್ಯ ಎಲ್ಲನೂ ಮಾಡಿಕೊಂಡು ಬಂದಿದ್ದೀವಿ. ಇದನ್ನು ದಯವಿಟ್ಟು ಯಾರು ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಮಾಡಿ. ಸಂಪ್ರದಾಯನ ಯಾರು ಬಿಡೋದು ಬೇಡ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ. ಮುಂದಕ್ಕೆ ಮಕ್ಕಳದು ಗೊತ್ತಿರಲ್ಲ, ನಾವಿರೋವರೆಗೂ ನಮ್ಮ ಸಂಪ್ರದಾಯನ ಉಳಿಸ್ಕೊಂಡು ಬರೋಣ ಅಂತ ಕೇಳ್ತೀವಿ. ಬೆಳಗ್ಗೆಯಿಂದ ದೇವರನ್ನ ಅಲಂಕಾರ ಮಾಡಿದ್ದು, ಕಳಸ ರೆಡಿ ಮಾಡಿದ್ದು, ಅದಕ್ಕೆ ಸೀರೆ ಉಡಿಸಿದ್ದು, ಮತ್ತು ಅದಕ್ಕೆ ಎಲ್ಲ ಮುಖವಾಡ ಎಲ್ಲ ಮಾಡಿದ್ದು ನಾವು. ಮತ್ತು ಅಡುಗೆ ನೈವೇದ್ಯ ಆಗಲಿ ಇದೆಲ್ಲ ಮಾಡಿದ್ವಿ. ಪೂಜೆ ನಾವು ಇವತ್ತು 8:30ಗೆ ಸ್ಟಾರ್ಟ್ ಮಾಡಿದ್ದು. 8:30ಗೆ ಶುರು ಮಾಡಿದ್ವಿ, 10:00ವರೆಗೇನು ಮುಗೀತು. ಮಹಿಳೆಯರಿಗೆ ಲಕ್ಷ್ಮೀ ವ್ರತ ಎಂದರೆ ಸಡಗರ ಸಂಭ್ರಮ. ಇದು ಸಮೃದ್ಧಿ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಹಬ್ಬ. ಲಕ್ಷ್ಮೀ ದೇವಿಯನ್ನ ವರಲಕ್ಷ್ಮಿ ರೂಪದಲ್ಲಿ ಪೂಜಿಸುವುದರಿಂದ ತನ್ನ ಭಕ್ತರ ಎಲ್ಲ ಆಸೆಗಳನ್ನ ದೇವಿ ಈಡೇರಿಸುತ್ತಾಳೆಂಬ ನಂಬಿಕೆ ಇದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲೂ ನಾವು ಪೂಜೆ ಮಾಡಿ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಿ 7 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಆಂಟಿ ಕರೆದಿದ್ರು ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಹೇಳಿ. ಹಾಗಾಗಿ ಬಂದು ಇವ್ರ ಮನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ಇವಾಗ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶ್ರೀ ವರಮಹಾಲಕ್ಷ್ಮಿ ದೇವಿಯು ಎಲ್ಲರ ಬದುಕಲ್ಲಿ ಸಿರಿ ಸಮೃದ್ಧಿಯನ್ನ ತುಂಬಲಿ ಹಾಗೂ ನಿಮ್ಮೆಲ್ಲ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಎಂದು ಕಿಳಂಬಿ ಬಳಗ ಹರಿಸುತ್ತದೆ.